ಸೊ ನೀಟ್ 2026 which was held on 3rd May. ನನಗೆ ಗೊತ್ತು ತುಂಬಾ DMs ಬರ್ತಿದೆ ನನಗೆ, ಮತ್ತೆ ನನಗೆ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಅಕ್ಕ ಕಟ್ ಆಫ್ ತುಂಬಾ ಜಾಸ್ತಿ ಆಗಿದೆ, ಏನ್ ಮಾಡ್ಬೇಕು, ಯಾವ ಸ್ಟ್ರೀಮ್ ನ ಚೂಸ್ ಮಾಡ್ಬೇಕು, ಯಾವ ಮುಂದೆ ಸ್ಟೆಪ್ ಏನ್ ತಗೋಬೇಕು ಅಂತ ಎಲ್ಲ ನನಗೆ ಕೇಳ್ತಿದ್ದಾರೆ. ಸೊ ಟುಡೇ ದಿಸ್ ವಿಡಿಯೋ ಇಸ್ ಅಬೌಟ್ ಕಂಪ್ಲೀಟ್ಲಿ ನಿಮ್ಗೆ ನೀಟ್ ಆಫ್ಟರ್ 2026 ನೀಟ್ ಆದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಆಲ್ಸೋ ನೀವು ನೀಟ್ ಡ್ರಾಪ್ ನ ಚೂಸ್ ಮಾಡ್ಬೇಕಾ, ಅಂದ್ರೆ ಇನ್ನೊಂದ್ಸತಿ ನೀಟ್ ನ ರಿಪೀಟ್ ಮಾಡ್ಬೇಕಾ, ಇಲ್ಲ ನೀವು MBBS ಅಬ್ರಾಡ್ ನ ಚೂಸ್ ಮಾಡ್ಬೇಕಾ ಅನ್ನೋದನ್ನ ಎಲ್ಲದನ್ನ ನಾನು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕೂ ಮುಂಚೆ ನನ್ನ ಹೆಸರು ಪೂಜಿತಾ ಚಂದ್ರಶೇಖರ್, ನಾನು ಬೆಂಗಳೂರಿಂದ ಬಂದಿನಿ. ಸೊ ಐಮ್ ಕರೆಂಟ್ಲಿ ಸ್ಟಡಿಂಗ್ ಅಟ್ ಸಮಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಸೊ ಆಫ್ಟರ್ ನೀಟ್ ಅಂದ್ರೆ ನೀಟ್ ಎಕ್ಸಾಮ್ ಬರ್ದಾದ್ಮೇಲೆ 2 types ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಅಂದ್ರೆ ಒಂದ್ ಸ್ಟೂಡೆಂಟ್ 1 ಬಂದ್ಬಿಟ್ಟು ಅವ್ರಿಗೆ ರಿಸರ್ವೇಶನ್ಸ್ ಇರುತ್ತೆ, ಪ್ಲಸ್ ಅವರು OBC SC ಕಾರ್ಡ್ಸ್ ಇಂದ ಬಿಲಾಂಗ್ ಆಗಿದ್ರೆ, ಈವನ್ ಅವ್ರದ್ದು ಎಕ್ಸಾಮ್ ಕೂಡ ಚೆನ್ನಾಗಿ ಹೋಗಿದ್ರೆ ಅವ್ರಿಗೆ ಸೀಟ್ ಅವೈಲಬಿಲಿಟಿ ಇರುತ್ತೆ, ಅಂದ್ರೆ ಗವರ್ಮೆಂಟ್ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಅದೇ ಬೇರೆ ಸ್ಟೂಡೆಂಟ್ ಅಂದ್ರೆ ಜನರಲ್ ಕ್ಯಾಟಗರಿಯಿಂದ ಬಂದಿರೋ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ಅವ್ರ ಪೇಪರ್ ಡ್ಯೂ ಟು ಸಮ್ ರೀಸನ್ಸ್ ಅವ್ರು ಚೆನ್ನಾಗಿ ಸ್ಕೋರ್ ಮಾಡಕ್ ಆಗಿಲ್ಲ ಅಂದ್ರೆ ಐ ಕ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್. ಐ ಆಮ್ ನಾಟ್ ಬ್ಲೇಮಿಂಗ್ ಯು ಗೈಸ್, ನೀವು ಚೆನ್ನಾಗಿ ನೀಟ್ ಬರೀಲಿಲ್ಲ ಅಂತ. ಬಟ್ ನೋಡಿ, ಎವ್ರಿ 2 years ನಿಮ್ಗೆ ಬರ್ಡನ್ ಇರುತ್ತೆ. ಎವ್ರಿ ಚಾಪ್ಟರ್ಸ್ ನ ನೀವು ಓದ್ಬೇಕು, ಫಸ್ಟ್ ಇಯರ್ದು ಮತ್ತೆ ಸೆಕೆಂಡ್ ಇಯರ್ದು, ಅಂಡ್ ಹೋಲ್ ಆಫ್ ದೆಮ್ ಯು ಆರ್ ಗೋಯಿಂಗ್ ಟು ಅಟೆಂಡ್ ಆನ್ ದಿಸ್ ಡೇ. ಅಂಡ್ ಆಲ್ಸೋ ನಿಮ್ಗೆ ಇದ್ರ ಮಧ್ಯದಲ್ಲಿ ಬೋರ್ಡ್ ಎಕ್ಸಾಮ್ ಬರುತ್ತೆ, ಡ್ಯೂ ಟು ಸಮ್ ರೀಸನ್ಸ್ ನೀವು ಸ್ಕೋರ್ ಮಾಡದೇ ಇರ್ಬೋದು. ಸೊ ಅಂತವರಿಗೆ ನೀಟ್ ಡ್ರಾಪ್ ತಗೋಬೇಕಾ, ಇಲ್ಲ ನೀವು MBBS ಅಬ್ರಾಡ್ ಬರ್ಬೇಕಾ ಅನ್ನೋದನ್ನ ನಾನು ಇವತ್ತು ಸ್ಪೆಸಿಫೈ ಮಾಡ್ತೀನಿ. ಸೊ ಈ ಸ್ಟೂಡೆಂಟ್ ಅಂದ್ರೆ ಜನರಲ್ ಕ್ಯಾಟಗರಿ ಬರೋರು ಮತ್ತೆ ಅವ್ರ ನೀಟ್ ಪೇಪರ್ ಚೆನ್ನಾಗ್ ಆಗಿಲ್ಲ ಅಂದ್ರೆ ಆ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ ಕಂಪ್ಲೀಟ್ ಎಫರ್ಟ್ ನ ನೀವ್ ಹಾಕಿದೀರಾ, 2 years ಅಲ್ಲಿ ನಿಮ್ ಕಂಪ್ಲೀಟ್ ಎಫರ್ಟ್ ನ ಹಾಕಿದೀರಾ, ಇನ್ಮೇಲೆ ನಾನ್ ಇಷ್ಟೇ ಓದಕ್ಕಾಗೋದು, ನಾನ್ ಇಷ್ಟೇ ಕೆಪಾಸಿಟಿ. ನೀವು 12th ಅಂತ ಬಂದ್ಮೇಲೆ ಯು ನೋ ಯೋರ್ ಕೆಪಾಸಿಟಿ, ನೀವ್ ಎಷ್ಟು ಓದ್ಬೋದು ಅಂತ ನಿಮಗ್ ಗೊತ್ತಿರುತ್ತೆ. ಸೊ ಅಷ್ಟೇ ಎನರ್ಜಿನ ಅಷ್ಟೇ ನೀವ್ ಎಫರ್ಟ್ಸ್ ನ ಹಾಕಕ್ ರೆಡಿ ಇದ್ರೆ ಅಂದ್ರೆ ಮಾತ್ರನೇ ನೀವ್ ನೀಟ್ ಡ್ರಾಪ್ ನ ಚೂಸ್ ಮಾಡ್ಬೇಕು, ಆರ್ ಎಲ್ಸ್ ನೀವ್ ಇಯರ್ಸ್ ನ ವೇಸ್ಟ್ ಮಾಡ್ಬೇಡಿ. ಬಿಕಾಸ್ ನಿಮ್ಗೆ ಒಂದು ರೆಕಗ್ನೈಸ್ಡ್ ಡಾಕ್ಟರ್ ಆಗ್ಬೇಕು ಅಂದ್ರೆ, ಶಾಲ್ ವಿ ಟೇಕ್ ಇಂಡಿಯಾ ಓನ್ಲಿ 4.5 years ನಿಮ್ಗೆ MBBS ಮಾಡ್ಬೇಕಿರುತ್ತೆ, ಅಂಡ್ ಮಾಸ್ಟರ್ಸ್ ನಿಮ್ಗೆ 2.5 to 3 years ಆಗೇ ಆಗುತ್ತೆ. ಆಫ್ಟರ್ ದನ್ ನಿಮ್ಗೆ ರೆಕಗ್ನೈಸ್ಡ್ ಇನ್ನೂ ನಿಮ್ಗೆ ಚೆನ್ನಾಗಿ ದುಡಿಬೇಕು ಅಂದ್ರೆ ನೀವು ಸೂಪರ್ ಸ್ಪೆಷಲಿಸ್ಟ್ ಕೂಡ ಮಾಡ್ಬೇಕಿರುತ್ತೆ. ದಟ್ಸ್ ಅಪ್ ಟು ಯು. ಬಟ್ ನಿಮ್ಗೆ MBBS ಮತ್ತೆ ಮಾಸ್ಟರ್ಸ್ ಮಾಡೋದು ಇಟ್ಸ್ ಮ್ಯಾಂಡೇಟರಿ ಗೈಸ್. ನಿಮ್ಗೆ ರೆಕಗ್ನೈಸ್ಡ್ ಡಾಕ್ಟರ್ ಆಗ್ಬೇಕು ಅಂದ್ರೆ ನೀವು MBBS ಮತ್ತೆ ಮಾಸ್ಟರ್ಸ್ ಮಾಡ್ಬೇಕಿರುತ್ತೆ. ನಿಮ್ಗೆ ನೀಟ್ ಸಿಲೆಬಸ್ ಮತ್ತೆ ಗೊತ್ತಿರೋ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ, ಅಂಡ್ ನಿಮ್ಗೆ ಮೆಡಿಕಲೇ ಮಾಡ್ಬೇಕು ಅಂತ ಡ್ರೀಮ್ ಇದೆ, ನೀವು MBBS ಅಬ್ರಾಡ್ ನ ಚೂಸ್ ಮಾಡ್ಬೋದು. ಫಾರ್ ದೋಸ್ ನಿಮ್ಗೆ ನೀಟ್ ಡ್ರಾಪ್ ಮಾಡ್ಬೇಕು ಅಂತ ನನ್ ಸಜೆಷನ್ ಏನು ಅಂದ್ರೆ, ನೀವು ಇಯರ್ಸ್ ನ ವೇಸ್ಟ್ ಮಾಡ್ಬೇಡಿ. ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಇಯರ್ 21 years ಗೆ ಬರ್ತಿದ್ದಾರೆ, 3 ಡ್ರಾಪ್ಸ್ ತಗೋತಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ನೀವು MBBS ಅಬ್ರಾಡ್ ಅಲ್ಲಿ ಅಷ್ಟೇ ನೀವು ದುಡ್ಡನ್ನ ನೀವು ಸ್ಪೆಂಡ್ ಮಾಡ್ತೀರಿ. ಬಿಕಾಸ್ ನೋಡಿ, ನೀವು ಫಸ್ಟ್ ಇಯರ್ ದುಡ್ಡು ಸ್ಪೆಂಡ್ ಮಾಡ್ತಿದ್ರೆ ಅಂದ್ರೆ ದಿ ಸೇಮ್ ಅಮೌಂಟ್ ನೀವು ಆಲ್ಮೋಸ್ಟ್ ಆಗಿ ಸೇಮ್ ನೀವು ಕೋಚಿಂಗ್ ಗೆ ನೀವು ಸ್ಪೆಂಡ್ ಮಾಡ್ಬೇಕಿರುತ್ತೆ. ಸೊ ಅದನ್ನ ಮೈಲ್ ಸ್ಟೋನ್ ಸ್ಟೆಪಿಂಗ್ ಅಂದ್ರೆ ನೀವು ಇಷ್ಟು ಇಯರ್ಸ್ ಜರ್ನಿ ಮಾಡ್ಬೇಕಿರುತ್ತೆ, ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಮುಂದೆ ಹೋಗ್ಬೋದು ಅಲ್ವಾ. ಸ್ಟಿಲ್ ನಿಮ್ಗೆ ಏನಾದ್ರು ಹೋಪ್ಸ್ ಇದ್ರೆ ನಿಮ್ಗೆ ಗವರ್ಮೆಂಟ್ ಸೀಟ್ ಸಿಗುತ್ತೆ ಅಂದ್ರೆ ನೀವು ನೀಟ್ ಡ್ರಾಪ್ ತಗೋಬಹುದು, ಆರ್ ಎಲ್ಸ್ ಐ ಪರ್ಸನಲಿ ಡೋಂಟ್ ಸಜೆಸ್ಟ್ ಯು ಗೈಸ್ ಟು ಟೇಕ್ ನೀಟ್ ಡ್ರಾಪ್. ಸೊ ನೀಟ್ ಡ್ರಾಪ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನೀವು ತುಂಬಾ ಇವಾಗ ಚಿಲ್ ಆಗಿರ್ತೀರಾ, ಸ್ಟೂಡೆಂಟ್ಸ್ ಎಲ್ಲ 2 years ನ ಓದಿರ್ತೀವಿ. ಸೊ ಸಮ್ ಟೈಮ್ಸ್ ನಾವು ರಿಲ್ಯಾಕ್ಸ್ ಆಗೋಣ ಅಂತ ಅನ್ಕೋತಿದ್ರೆ, ಬಟ್ ನೀವು ಕೌನ್ಸಿಲಿಂಗ್ ವರ್ಗು ವೇಟ್ ಮಾಡ್ತೀರಾ ಅಂದ್ರೆ ಗವರ್ಮೆಂಟ್ ಕಾಲೇಜ್ ಸಿಗ್ಲಿ, ಯಾವ್ದಾದ್ರು ಪ್ರೈವೇಟ್ ಕಾಲೇಜ್ ಸಿಗ್ಲಿ ಅಂತ ನೀವು ವೇಟ್ ಮಾಡ್ತಿದ್ರೆ, ಪ್ಲೀಸ್ ಡೋಂಟ್ ವೇಟ್, ಸ್ಟಾರ್ಟ್ ಅರ್ಲಿ. ನೀವ್ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟೇ ನಿಮ್ಗೆ ಒಳ್ಳೇದಿರುತ್ತೆ. ನಮ್ ಸೀನಿಯರ್ಸ್ ನಮ್ಗೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ನಮ್ಗೆ 2 ಡ್ರಾಪ್ಸ್ ಯಾಕೆ ತಗೋಬೇಕಾಗ್ತಿದೆ ಅಂದ್ರೆ, ಹಾಫ್ ಆಫ್ ದ ಇಯರ್, ಸೊ ದೇರ್ ವಿಲ್ ಬಿ ಅ 6 months, ನಿಮ್ಗೆ ಆಲ್ಮೋಸ್ಟ್ ಕ್ವಾರ್ಟರ್ ಇಯರ್ ಅಂದ್ರೆ 3 months ನಿಮ್ಗೆ ಆಲ್ರೆಡಿ ನಿಮ್ ವೇಟ್ ಮಾಡೋದಲ್ಲೇ ಆಗ್ತಿದೆ, ಕಾಲೇಜ್ ಸಿಗುತ್ತಾ ಇಲ್ವಾ. ಈ ಟೈಮ್ ನ ನೀವು ಸ್ಟಡಿಗೆ ಯೂಟಿಲೈಸ್ ಮಾಡ್ಬೋದು. ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್, ಬಿಕಾಸ್ ಆಲ್ರೆಡಿ ನಿಮ್ಗೆ 1 year ಬರ್ಡನ್ ಇರುತ್ತೆ. ಅಂಡ್ ದಟ್ ಟು ಯು ಆರ್ ವೇಸ್ಟಿಂಗ್ 3 months ಅಂದ್ರೆ ಯುಟಿಲೈಸ್ ಇಟ್ ಪ್ರಾಪರ್ಲಿ. ನಿಮ್ಗೆ ಮೇ ಬಿ MBBS ಅಬ್ರಾಡ್ ಅಂದ್ರೆ MBBS ಅಬ್ರಾಡ್ ಬರ್ತಿದ್ದೀರಾ ಅಂದ್ರೆ ಅದಕ್ಕೆ ಬೇಸ್ಮೆಂಟ್ ಸ್ಟಡೀಸ್ ಅಂದ್ರೆ ಬೇಸ್ ಅಲ್ಲಿ ನೀವು ಪ್ರಿಪೇರ್ ಆಗ್ಬೋದು, ಆರ್ ಎಲ್ಸ್ ನೀವು ಡ್ರಾಪ್ ತಗೋಬೇಕಂದ್ರೆ ಅದಕ್ಕೂ ಸ್ಟಡೀಸ್ ಕಂಟಿನ್ಯೂ ಆಗುತ್ತೆ. ಸೊ ನಿಮ್ಗೆ ಅನ್ಸ್ತಿರ್ಬೋದು ದಿಸ್ ಇಸ್ ದ ಬಿಟರ್ ಟ್ರೂತ್, ನೀವು ಇದಾದ್ಮೇಲೆ ಓದ್ಬೇಕಿರುತ್ತೆ. ಅಂಟಿಲ್ ಅನ್ಲೆಸ್ ಅಂದ್ರೆ ಕೌನ್ಸಿಲಿಂಗ್ ವರ್ಗು ನಿಮ್ MBBS ಅಬ್ರಾಡ್ ಅಲ್ಲಿ ನಿಮ್ ಸೀಟ್ ಬ್ಲಾಕ್ ಆಗೋವರೆಗೂ ಯು ಹ್ಯಾವ್
to study. So this was about completely need. ನೀವು ಡ್ರಾಪ್ ತಗೋಬೇಕಾ, MBBS ಮಾಡ್ಬೇಕಾ, MBBS ಅಬ್ರಾಡ್ ಬರ್ಬೇಕಾ, ಇದು ನಿಮಗ್ ಬಿಟ್ಟಿದ್ದು. ಬಟ್ ನಾನು ಕಂಪ್ಲೀಟ್ಲಿ MBBS ಅಬ್ರಾಡ್ ನ ನಿಮ್ಗೆ ತಗೊಳ್ಳಿ ಅಂತ ಹೇಳ್ತಿಲ್ಲ. ವೈ? ಬಿಕಾಸ್ ಇಲ್ಲಿ ನೀವು ಪ್ರೋಸ್ ಅಂಡ್ ಕಾನ್ಸ್ ಇದಾವೆ. ಯು ನೀಡ್ ಟು ನೋ ದ ಥಿಂಗ್ಸ್. ಫಸ್ಟ್ಲಿ ನೀವು ಪೇರೆಂಟ್ಸ್ ಹತ್ರ ಕುತ್ಕೊಂಡು ಬಡ್ಜೆಟ್ ನ ಡಿಸೈಡ್ ಮಾಡಿ. ಇಲ್ಲಿ ಲೋ ಬಡ್ಜೆಟ್ ಯೂನಿವರ್ಸಿಟೀಸ್ ಕೂಡ ಇರ್ತವೆ, ಹಾಗಂತ ಕಮ್ಮಿ ನಿಮ್ಗೆ ಸಮ್ ಕನ್ಸಲ್ಟೆನ್ಸೀಸ್ ಹೇಳ್ಬೋದು ಲೋ ಬಡ್ಜೆಟ್ ಯೂನಿವರ್ಸಿಟಿ ನಿಮ್ಗೆ 20 lakhs ಅಲ್ಲೇ ಎಲ್ಲ ಆಗೋಗುತ್ತೆ. ಮಿನಿಮಮ್ ನಿಮ್ಗೆ ಪರ್ಸನಲ್ ಎಕ್ಸ್ಪೆನ್ಸಸ್ಗೂ ಇನ್ಕ್ಲೂಡ್ ಮಾಡಿ 30 lakhs. ಯಾವುದೇ ಯೂನಿವರ್ಸಿಟಿಗೆ 30 lakhs ಆಗೇ ಆಗುತ್ತೆ. ಮಿನಿಮಮ್ ಹೇಳ್ಬೇಕು ಅಂದ್ರೆ 30 lakhs ಮೇಲೆ ವೇರಿ ಆಗ್ಬೋದು. 30 lakhs ಇಸ್ ದ ಮಿನಿಮಮ್ ಗೈಸ್. ಸೊ ನಿಮ್ ಪೇರೆಂಟ್ಸ್ ಹತ್ರ ಕುತ್ಕೊಂಡು ನೀವು ಬಡ್ಜೆಟ್ ಡಿಸೈಡ್ ಮಾಡಿದ್ರೆ ಓನ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಬರ್ಬೇಕಿರುತ್ತೆ. ನೀವು ಪೇರೆಂಟ್ಸ್ ನ ಫೋರ್ಸ್ ಮಾಡ್ಬೇಡಿ, ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಕನ್ವಿನ್ಸ್ ಮಾಡಾದ್ಮೇಲೆ ನೀವು ಇಲ್ಲಿ ಬರ್ಬೇಕಿರುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇಫ್ ಯು ಆರ್ ಅ ಥರ್ಡ್ ಇಯರ್ ಸ್ಟೂಡೆಂಟ್, ಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ ನಿಮ್ಗೆ ಬೈ ಎನಿ ಚಾನ್ಸ್ ನಿಮ್ ಪೇರೆಂಟ್ಸ್ ಫೀಸ್ ನ ಪೇ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆಲ್ರೆಡಿ ಅವ್ರ 3 years ವೇಸ್ಟ್ ಆಗಿರುತ್ತೆ. ಮತ್ತೆ ಇನ್ನೂ 3 years ನೀವು ಓದ್ಬೇಕಾ ಬಿಡ್ಬೇಕಾ, ಮತ್ತೆ ಇಂಡಿಯಾಗ್ ಹೋಗ್ಬೇಕಾ, ನಿಮ್ ಲೈಫ್ ಮೆಸ್ಡ್ ಅಪ್ ಆಗುತ್ತೆ. ಈ 6 yearsಗೆ ನಿಮ್ ಪೇರೆಂಟ್ಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಜೊತೆ ಪೇ ಮಾಡಕ್ಕಿದ್ರೆ ಮಾತ್ರ ಇಲ್ಲಿ ಬರ್ಬೇಕು. ಎಲ್ಲಾನು ಡಿಸೈಡ್ ಮಾಡ್ಕೊಂಡು ಎಲ್ಲಾನು ಚೆನ್ನಾಗಿ ಥಿಂಕ್ ಮಾಡಿ ಡಿಸಿಷನ್ ನ ತಗೋಬೇಕಿರುತ್ತೆ. ಸೊ ಒಂದಿಷ್ಟು ಜನ ಏನ್ ಅಂದ್ಕೋತಾರೆ ಅಂದ್ರೆ, ಪಾರ್ಟ್ ಟೈಮ್ ಜಾಬ್ ಮಾಡಿ ನಾನು ಇಲ್ಲಿ ಫೀಸ್ ನ ಪೇ ಮಾಡ್ಬೋದು. ಎಸ್, ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ನನ್ಗನ್ಸೋ ಪ್ರಕಾರ ನಿಮ್ ಪರ್ಸನಲ್ ಎಕ್ಸ್ಪೆನ್ಸಸ್ ಕವರ್ ಆಗ್ಬೋದು. ಮೇ ಬಿ ಹಾಫ್ ಆಫ್ ಇಯರ್ಸ್ ಫೀಸ್ ಕೂಡ ಪೇ ಆಗ್ಬೋದು. ಬಟ್ ಕಂಪ್ಲೀಟ್ಲಿ ನೀವು ಪೇ ಮಾಡ್ತೀರಾ ಅಂದ್ರೆ 30 lakhs ನೀವು ಪೇ ಮಾಡ್ತಿದ್ದೀರಾ ಅಂದ್ರೆ ನೀವು ದುಡಿಯಕ್ಕೆ ಬರ್ಬೋದು. ಯು ಕಾಂಟ್ ಸ್ಟಡಿ ಹಿಯರ್. ಓಕೆ, ಸೊ ಇಲ್ಲಿ ನೀವು ಕಂಪ್ಲೀಟ್ ಲೋನ್ ಮೇಲೆ ಬರ್ತೀರಾ ಅಂದ್ರೆ ಕಂಪ್ಲೀಟ್ ಲೋನ್ ನ ತೀರ್ಸಕ್ ಆಗುತ್ತೆ ಅನ್ನೋದು ಕೂಡ ಮಿತ್ ಆಗುತ್ತೆ. ಸೊ ಪೇರೆಂಟ್ಸ್ ಜೊತೆ ಕುತ್ಕೊಂಡು ನೀವು ಕ್ಲಿಯರ್ ಆಗಿ ಮಾತಾಡಿ ನಿಮ್ ಬಡ್ಜೆಟ್ ನ ಡಿಸೈಡ್ ಮಾಡಿ ಕರೆಕ್ಟ್ ಟೈಮ್ಗೆ ಫೀಸ್ ಪೇ ಮಾಡ್ಲಿಲ್ಲ ಅಂದ್ರೆ ಯೂನಿವರ್ಸಿಟಿ ನಿಮ್ನ ಎಕ್ಸ್ಪೆಲ್ ಮಾಡ್ಬೋದು. ಅಂದ್ರೆ ನೀವು ಇನ್ ಮುಂದೆ ಮೆಡಿಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದೀಸ್ ವೇರ್ ದ ಬಿಟರ್ ಟ್ರೂತ್ಸ್. ಸೊ ನಿಮ್ ಡೆಸಿಷನ್ ಪ್ರಿಸೈಸ್ ಆಗಿರುತ್ತೆ. ಅಂದ್ರೆ ನೀವು ಯಾವ್ದು ಡೆಸಿಷನ್ ತಗೋಬೇಕು. ಇಲ್ಲ ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಎಸ್ ಐ ಕ್ಯಾನ್ ಸ್ಟಡಿ ನೀಟ್, ನಾನು ತುಂಬಾ ಎಫರ್ಟ್ಸ್ ಹಾಕ್ಲಿಲ್ಲ, ಈಗ ನನ್ನ ಹಾಕ್ಬೋದು, ನೀಟಾಗಿ ಓದ್ಬೋದು, ನೀಟ್ ನ ಕ್ರ್ಯಾಕ್ ಮಾಡ್ಬೋದು ಅಂತ ನೀವು ನೀಟ್ ಡ್ರಾಪ್ ತಗೋಬಹುದು. ಆರ್ ಎಲ್ಸ್ ಇಲ್ಲ ನಂಗೆ ಇಷ್ಟ ಇಲ್ಲ, ನನಗೆ ಅಷ್ಟು ಪೇಷನ್ಸ್ ಇಲ್ಲ ಓದಕ್ಕೆ ಅಂದ್ರೆ ನೀವು MBBS ಅಬ್ರಾಡ್ ಬರ್ಬೋದು. ಓನ್ಲಿ ಫಿನಾನ್ಷಿಯಲಿ ಸ್ಟೇಬಲ್ ಸ್ಟೂಡೆಂಟ್ಸ್ ಮಾತ್ರ ಈ ಮಾತು ಹೋಗುತ್ತೆ. ಇಫ್ ಯು ಆರ್ ಟೇಕಿಂಗ್ ನೀಟ್ ಡ್ರಾಪ್, ನಿಮ್ಗೆ ತುಂಬಾ ಸ್ಟ್ರೆಸ್ಫುಲ್ ಇಯರ್ ಆಗುತ್ತೆ. ನೀವು 1 year ಡ್ರಾಪ್ ತಗೊಂಡಿದೀರಾ ಅಂದ್ರೆ ನಿಮ್ಗೆ ಪೇರೆಂಟ್ಸ್ ನ ಪ್ರೆಷರ್ ಕೂಡ ಇರುತ್ತೆ. ಸೊ ಈ ಪ್ರೆಷರ್ ಅಲ್ಲೂ ನೀವು ಕರೆಕ್ಟ್ ಆಗಿ ಓದ್ತೀರಾ, ನೀಟ್ ಕ್ರ್ಯಾಕ್ ಮಾಡ್ತೀರಾ ಅನ್ನೋದ್ರಲ್ಲೇ ನೀವು ನೀಟ್ ತಗೋಬೇಕಿರುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ಚೂಸ್ MBBS ಅಬ್ರಾಡ್. ಸೊ ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಫೌಂಡ್ ಹೆಲ್ಪ್ಫುಲ್ ಟು ಯು ಗೈಸ್. ಅಂಡ್ ಮತ್ತು ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರೋ ನಂಬರ್ಗೆ ಕೂಡ DM ಮಾಡ್ಬೋದು. ಅಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮ್ ID ನ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅಂಡ್ ಆಲ್ಸೋ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. I'll read your comments and reply to them. So thanks for watching this video. Until then, take care. Bye bye.